ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಬಹಳ ದಿನ ಆದ್ಮೇಲೆ ವಿಡಿಯೋ ಇರ್ತಕ್ಕಂಥದ್ದು ಬರ್ತಾ ಇದೆ. ಇದಕ್ಕಿಂತ ಹಿಂದೆ ನಾನು SSC GD 2025 ಒಂದು ಕಟ್ ಆಫ್ ಎಷ್ಟ್ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೆ. ಅಂದ್ರೆ 2024 ಕಟ್ ಆಫ್ ಎಷ್ಟ್ ಆಗ್ಬಹುದು ಫೈನಲ್ ಅಂತ ಹೇಳಿ ಕರ್ನಾಟಕದ್ದು. ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಸಿಟಿವ್ ಆಗಿ ಕಮೆಂಟ್ ಅನ್ನ ಮಾಡಿದ್ರು, ಕೆಲವೊಬ್ರು ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ. ಇಷ್ಟು ಕಟ್ ಆಫ್ ನಿಲ್ಲೋದಿಲ್ಲ, ಈ ರೀತಿ ಆ ರೀತಿ. ಬಟ್ ಏನಾಗೋದು ಅದಂತೂ ಆಗೋದೆ. ಬಟ್ ನಾವು ಒಂದು ಲೆಕ್ಕಾಚಾರ ಹಾಕಿಕೊಂಡೆ ನಿಮ್ಗೆ ಒಂದು ಕಟ್ ಆಫ್ ದ ಮಾಹಿತಿ ಇರ್ತಕ್ಕಂಥದ್ದು ಒದಗಿಸಿದ್ವಿ. ಆ ವಿಡಿಯೋ ನೋಡದೇ ಇರ್ತಕ್ಕಂತ ವಿದ್ಯಾರ್ಥಿಗಳು ಅದನ್ನ ನಮ್ಮ ಪ್ಲೇ ಲಿಸ್ಟ್ ದಲ್ಲಿ ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ರಿ, ನಿಮ್ಗೆ ಆ ವಿಡಿಯೋ ಲಿಂಕ್ ಇರ್ತಕ್ಕಂಥದ್ದು ಸಿಗುತ್ತೆ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುವಂತದ್ದು ಒಂದು ಅನೌನ್ಸ್ಮೆಂಟ್ ಇದೆ. SSC GD 2025 ಎಕ್ಸಾಮ್ಗೆ ಪ್ರಿಪರೇಷನ್ ಯಾರು ಮಾಡ್ತಾ ಇದ್ರ ಅವ್ರಿಗಿದೆ ಇದು. ನಮ್ಮಲ್ಲಿ ಏನೆಲ್ಲ ಫೆಸಿಲಿಟೀಸ್ ಗಳಿದಾವೆ, ಆಮೇಲೆ ಯಾವ ರೀತಿ ನಾವು SSC GD ಪ್ರಿಪರೇಷನ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ, ಅದೆಲ್ಲ ಮಾಹಿತಿ ಇರುವಂತದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಲಾನ್ ನಿಮ್ಗೆ ಹೇಳ್ತಾ ಇದ್ದೇನೆ. ಅಂದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ನಾವು SSC GD 2025 ಎಕ್ಸಾಮ್ ಈ ಸಲ ಕ್ಲಿಯರ್ ಮಾಡ್ಬೇಕು, 100+ ಮಾರ್ಕ್ಸ್ ಬರ್ಬೇಕು ಅಂತಂದ್ರೆ ಯಾವ ರೀತಿ ಪ್ಲಾನಿಂಗ್ ಇರಬೇಕು ನಮ್ದು, 100+ ಸೆಲೆಕ್ಷನ್ ಇರ್ತಕ್ಕಂಥದ್ದು ನಿಮ್ಗೆ ಬೇಕು ಅಂತಂದ್ರೆ ನಾವು ಹೇಳುವಂತಹ ಪ್ಲಾನ್ ಜೊತೆಗೆ ನೀವು ಸಹಕಾರ ನೀಡಿದ್ರೆ ಅಥವಾ ಆ ಪ್ಲಾನ್ ಜೊತೆಗೆ ನೀವು ಹೋದ್ರೆ ಖಂಡಿತ ಈ ವರ್ಷ ನಿಮ್ದು 100% ಸೆಲೆಕ್ಷನ್ ಆಗ್ತೈತಿ. 2025 ಎಕ್ಸಾಮ್ ದಲ್ಲಿ ಸೆಲೆಕ್ಷನ್ ಪಡ್ಕೋತೀರಾ. ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಅನೌನ್ಸ್ಮೆಂಟ್ ಇದೆ. ಏನು ಅಂತಂದ್ರೆ ಫೀಸ್ ರಿಟರ್ನ್ ಅಂತ ಹೇಳಿ ಒಂದು ನಿಮ್ಗೆ ಇನ್ನೊಂದು ಆಫರ್ ಅನ್ನ ತಂದೇವಿ. ಫೀಸ್ ರಿಟರ್ನ್, ಯಾವ್ದು ಫೀಸ್ ರಿಟರ್ನ್ ಅಂತಂದ್ರೆ ಎಷ್ಟು ಫೀಸ್ ರಿಟರ್ನ್ ಆಗ್ತೈತಿ ಅದ್ರದ್ದು ಫೀಸ್ ಬೇರೆ ಇದೆ. ಅಂದ್ರೆ ಬೇರೆ ಒಂದು ಪ್ಲಾನ್ ಮಾಡ್ಕೊಂಡೇವಿ ನಾವು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪ್ರಿಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ 50% ವರೆಗೆ ಫೀಸ್ ಇರ್ತಕ್ಕಂಥದ್ದು ರಿಟರ್ನ್ ಮಾಡ್ತೇವೆ ನಾವು, ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ. ನಿಮ್ಮ ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರೆ 50% ನಿಮ್ಗೆ ಏನು ನೀವು ಅಮೌಂಟ್ ಅನ್ನ ಕಟ್ಟಿರ್ತೀರಿ ಫೀಸ್, ಅದರ 50% ಅಮೌಂಟ್ ಇರುವಂತದ್ದು ಫೀಸ್ ಇರುವಂತದ್ದು ರಿಟರ್ನ್ ಮಾಡ್ತೇವೆ ನಾವು, ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ. ಆಯ್ತು ಅಂತಂದ್ರೆ ಖುಷಿ. ಎಲ್ಲರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ, ನಿಮ್ಗೂ ಖುಷಿ. ಫೀಸ್ ರಿಟರ್ನ್ ಇರುವಂತದ್ದು ಒಂದು ಸ್ಕೀಮ್ ಇದೆ ಅಥವಾ ಒಂದು ಪ್ಲಾನ್ ಇದೆ. ಆ ಪ್ಲಾನಿಗೆ ನೀವು ಕೂಡ ಸೇರ್ಕೋಬಹುದು. ಅದರಲ್ಲಿ ನಮ್ಮ 100% ಒಂದು ಎಫರ್ಟ್ ಇರ್ತೈತಿ. ನಿಮ್ಮ ಎಫರ್ಟ್ ನಮ್ಮ ಎಫರ್ಟ್ ಇಬ್ರದ್ದು ಎಫರ್ಟ್ ಕೂಡಿತು ಅಂತಂದ್ರೆ 100% ಈ ಸಲ ಸೆಲೆಕ್ಷನ್ ಆಗ್ತೈತಿ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ಆಮೇಲೆ ಹೇಗೆ ಅನಿಸ್ತಾ ಅನ್ನೋದನ್ನ ಹೇಳ್ರಿ. ಈಗ ನಮ್ಮಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ 100% ಸೆಲೆಕ್ಷನ್ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ನೀವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ GK, ಮ್ಯಾಥ್ಸ್, ರೀಸನಿಂಗ್ ಇದೆ, ಆಮೇಲೆ ಇಂಗ್ಲಿಷ್ ಇದೆ, ಹಿಂದಿ ಇದೆ. ಇದರಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಎಲ್ಲ ಸಿಲೆಬಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಕಂಪ್ಲೀಟ್ ಎಲ್ಲ 80 ಕ್ವಶನ್ಸ್ ಗಳನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ. 80 ಕ್ವಶನ್ಸ್ ಗಳು ಯಾರಿಗೆ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎರಡು ಒಂದು ಫೀಸ್ ಪ್ಯಾಟರ್ನ್ ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ವಿಡಿಯೋದಲ್ಲಿ. ಈಗ ಒಂದು ಏನಿದೆ ಅಂತಂದ್ರೆ ಒಂದೇದ್ದು ಫೀಸ್ ನಾಟ್ ರಿಟರ್ನ್. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ಲಾನ್ ಇದೊಳಗೆ ಜಾಯಿನ್ ಆಗ್ಯಾರಿ. ಹೌದಾ, ಇದ್ರದ ಫೀಸ್ ಇರುವಂತದ್ದು ಎಷ್ಟಿದೆ ನೋಡ್ರಿ ಇಲ್ಲಿ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಇದ್ರದ ಫೀಸ್ ಇರುವಂತದ್ದು 999 rupees ಫೀಸ್ ಇದೆ. ಎಲ್ಲರೂ ಈ ಒಂದು 999 rupees ಫೀಸ್ ಗೆ ನೀವು ಜಾಯಿನ್ ಆಗೇರಿ, ಬಹಳಷ್ಟು ಜನ ಜಾಯಿನ್ ಆಗೇರಿ. ಇನ್ನು ಕೂಡ ಈ ಪ್ಲಾನ್ ಗೆ ಜಾಯಿನ್ ಆಗ್ಬೋದು. ಇದರಲ್ಲಿ ಏನಿದೆ ಡಿಫ್ರೆನ್ಸ್, ಆಮೇಲೆ ಈ ಪ್ಲಾನ್ ದಲ್ಲಿ ಏನಿದೆ ಡಿಫ್ರೆನ್ಸ್ ಅನ್ನೋದನ್ನ ಹೇಳ್ತೇನೆ ನಾನು. ಇದು ಹೊಸದಾಗಿ ನಾವು ಈಗ ಒಂದು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ, ಇದರಲ್ಲಿ ಆನ್ಲೈನ್ ಕ್ಲಾಸಸ್ ಇನ್ ಯುವರ್ ಹೋಮ್ ಅಂತಂದ್ರೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಗಳನ್ನ ನಾವು ನಿಮ್ಮ ಮೊಬೈಲ್ ಗೆ ಕಳಿಸಿರ್ತೇವೆ. ಮನೆಯಲ್ಲಿ ಕೂತ್ಕೊಂಡು ನೀವು ಸ್ಟಡಿಯನ್ನ ಮಾಡಬಹುದು. ಈ ಒಂದು ಪ್ಯಾಕೇಜ್ ದಲ್ಲಿ, ಈ ಪ್ಯಾಕೇಜ್ ದಲ್ಲಿ 999 ದಲ್ಲಿ ಕ್ಲಾಸಸ್ ಗಳನ್ನ ನಿಮ್ಗೆ ಕಳಿಸ್ತೇವೆ ಮೊಬೈಲ್ ಒಳಗನ ಕುಂತು ನೀವು ಏನ್ ಮಾಡ್ಬೋದು, ಟೈಮ್ ಟೇಬಲ್ ಪ್ರಕಾರ ಕ್ಲಾಸಸ್ ಗಳನ್ನ ನೋಡೋದು ಇದರಲ್ಲಿ. ಆಮೇಲೆ PDF ನೋಟ್ಸ್ ಗಳನ್ನ ಕೂಡ ಕಳಿಸಿರ್ತೇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಳಿಸಿರ್ತೇವೆ, ಮಾಕ್ ಟೆಸ್ಟ್ 10 ತಗೋತೇವೆ. ಇದರಲ್ಲಿ 10 ಮಾಕ್ ಟೆಸ್ಟ್ ಗಳು ನಿಮ್ಗೆ ಇರ್ತಾ ಇದಾವೆ. ಆಮೇಲೆ ಗೈಡೆನ್ಸ್ ಕೂಡ ಇರ್ತೈತಿ. ಅಂತಂದ್ರೆ ಯಾವ ವಿದ್ಯಾರ್ಥಿಗೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಆ ವಿದ್ಯಾರ್ಥಿ ನಮ್ಗೆ ಕಾಲ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಪ್ರಾಪರ್ ಆಗಿರುವಂತ ಒಂದು ಗೈಡೆನ್ಸ್, ಒಂದು ಸಲಹೆ ಸೂಚನೆ ಇರ್ತಕ್ಕಂಥದ್ದು ನಿಮ್ಗೆ ಮೊಬೈಲ್ ಮೂಲಕನೇ ನಾವು ಕಾಂಟ್ಯಾಕ್ಟ್ ಇರ್ತೇವೆ. ಮೊಬೈಲ್ ಮೂಲಕ ನಾವು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ತೇವೆ.
ಯಾವ್ದ್ರೊಳಗಿದು ಇದು 999 ರುಪೀಸ್ ಅಲ್ಲಿ. ಆಮೇಲೆ ವ್ಯಾಲಿಡಿಟಿ ಇದಕ್ಕೆ 6 ಮಂತ್ ವರೆಗೆ ವ್ಯಾಲಿಡಿಟಿ ಇರ್ತಾ ಇದೆ ಮತ್ತು ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಈ ಒಂದು ಪ್ಯಾಕೇಜ್ ನಿಮ್ ಹತ್ರನೇ ಇರ್ತಾ ಇದೆ. SSCGD 2025 ಎಕ್ಸಾಮ್ ಮುಗಿಯೋವರೆಗೂ ಕೂಡ ಈ ಒಂದು ಪ್ಯಾಕೇಜ್ ನಿಮ್ ಹತ್ರ ಇರ್ತಾ ಇದೆ. 999 ರುಪೀಸ್ ಅಲ್ಲಿ ನೀವು ಇದನ್ನ ತಗೋಬಹುದು. ಓಕೆನಾ. ಇದಾದ್ಮೇಲೆ ಈಗ ಫೀಸ್ ರಿಟರ್ನ್ ಒಂದು ನಿಮ್ಗೆ ಒಂದು ಆಫರ್ ತಂದೇವಿ. ಸೊ ಇದು ನಿಮ್ಗೆ ಹೇಗ್ ಅನ್ಸುತ್ತೆ ಅನ್ನೋದನ್ನ ಹೇಳ್ರಿ. ನೀವು ಜಾಯಿನ್ ಆಗೋರು ಇದ್ರೆ ಜಾಯಿನ್ ಆಗಬಹುದು. ಇದರಲ್ಲಿ ಏನೇನ್ ಇರ್ತೈತಿ ನೋಡ್ರಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಫೀಸ್ ರಿಟರ್ನ್ ಎಷ್ಟು ಬರ್ತೈತಿ, 50%. ಅರ್ಧಕ್ಕರ್ಧ ಫೀಸ್ ಇರ್ತಕ್ಕಂಥದ್ದು. ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರ ಅರ್ಧಕ್ಕರ್ಧ ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಅರ್ಧಕ್ಕರ್ಧ ಫೀಸ್ ರಿಟರ್ನ್ ಮಾಡ್ತೇವೆ ನಾವು. 100% ಮಾಡ್ತೇವೆ. ಇದ್ರೊಳಗೂ ಕೂಡ ಆನ್ಲೈನ್ ಕ್ಲಾಸಸ್ ಆಟ್ ಇನ್ಸ್ಟಿಟ್ಯೂಟ್ ಇರ್ತೈತಿ. ಅಂತಂದ್ರೆ ಇವೇನ್ ಕ್ಲಾಸಸ್ ಇದ್ರೊಳಗೆ ಸಿಗ್ತಾವ ಅವೇ ಕ್ಲಾಸಸ್ ಇದ್ರಲ್ಲಿಯೂ ಕೂಡ ಇರ್ತವೆ. ಆನ್ಲೈನ್ ಕ್ಲಾಸಸ್ ಇರ್ತಾವ, ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಆ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನೀವು ನಮ್ಮ ಏನ್ ಇನ್ಸ್ಟಿಟ್ಯೂಟ್ ಇರ್ತೈತಿ ಅಥವಾ ನಾವು ರೂಮ್ ಮಾಡಿರ್ತೇವಿ, ನಿಮ್ಗೆ ರೂಮ್ ಕೊಟ್ಟಿರ್ತೇವಿ. ಆ ರೂಮ್ ದಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕುಂತು ನಾವು ಡೈಲಿ ಒಂದು ಟಾರ್ಗೆಟ್ ಕೊಟ್ಟಿರ್ತೇವಿ. ಆ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗಿರ್ತೈತಿ ಈ ಒಂದು ಇನ್ಸ್ಟಿಟ್ಯೂಟ್ ದಲ್ಲಿ. ಇದು ನಿಮ್ಮ ಮನೆಯೊಳಗೆ ಕುಂತು ಓದುವಂತದ್ದಿದೆ, ಇದು ನಮ್ಮ ಇಲ್ಲಿ ಬಂದು ಓದುವುದು. ನಮ್ಮ ಊರು ಚಿಕ್ಕೋಡಿ ಇದೆ, ಬೆಳಗಾವಿ ಜಿಲ್ಲೆ. ಇಲ್ಲಿ ಬಂದು ನೀವು ರೂಮ್ ಮಾಡ್ಕೊಂಡು ಓದೋದು ಈ ಒಂದು ಪ್ಯಾಕೇಜ್ ಇದು. ಇದರಲ್ಲಿ ನೋಡ್ರಿ ಏನು ಅಂತಂದ್ರೆ ಇಲ್ಲಿ ನಾವ್ ಏನ್ ರೂಮ್ ದೊಳಗೆ ನಾವು ಬರ್ತೇವಿ, ಅದ್ರೊಳಗೆ ನಿಮ್ಗೆ ಗೈಡೆನ್ಸ್ ಕೊಡ್ತೇವಿ. ಇವತ್ತು ಯಾವ್ದು ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇವಿ. ಎಷ್ಟು ಓದ್ಬೇಕು, ಎಷ್ಟು ವಿಡಿಯೋಸ್ ನೋಡ್ಬೇಕು, ಅದನ್ನೆಲ್ಲವೂ ಕೂಡ ನಾವು ನಿಮ್ಗೆ ಒಂದು ಟೈಮ್ ಟೇಬಲ್, ಡೈಲಿ ಟೈಮ್ ಟೇಬಲ್ ಒಂದು ಹೇಳ್ತೀವಿ. ಅದ್ರ ಪ್ರಕಾರ ನೀವು ಬೆಳಿಗ್ಗೆ 6ರಿಂದ ಹಿಡಿದು ಸಂಜೆ 6ರವರೆಗೆ ನೀವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗ್ತತಿ. ಆಮೇಲೆ ನಾವು ನಿಮ್ಗೆ ವಿಸಿಟ್ ಮಾಡಿ ನಿಮ್ಗೆ ನೀವು ಎಷ್ಟು ಮಾಡಿರಿ, ಏನು ಎಲ್ಲಿ ತಪ್ಪು ಮಾಡಾಕತ್ತೀರಿ, ಏನ್ ಅನ್ನೋದನ್ನ ಗೈಡೆನ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ನಾವು ಖುದ್ದಾಗಿ ಬಂದು ನಿಮ್ಗೆ ಅಲ್ಲಿ ಗೈಡೆನ್ಸ್ ಇರುವಂತದ್ದು ಕೊಡ್ತಾ ಇದೀವಿ. ಇದು ನಮ್ಮಲ್ಲಿ ಇಲ್ಲೇ ಬಂದು ನೀವು ಸ್ಟಡಿ ಮಾಡುವಂತದ್ದು. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಸ್ಟಡಿ ಮಾಡೋದಂತಂದ್ರೆ ಇಲ್ಲಿ ಕ್ಲಾಸಸ್ಗಳು ಆಫ್ಲೈನ್ ಕ್ಲಾಸಸ್ಗಳು ಇರಂಗಿಲ್ಲ. ಆನ್ಲೈನ್ ಕ್ಲಾಸಸ್ ಇರ್ತಾವ. ಮೊಬೈಲ್ ಒಳಗಿನ ಕುಂತು ಇಲ್ಲಿ ನೋಡ್ಬಹುದು ನೀವು. ಬಟ್ ಏನು ಅಂತಂದ್ರೆ ಎಕ್ಸ್ಟ್ರಾ ನಾವು ನಿಮ್ಗೆ ಇಲ್ಲಿ ಹೇಳ್ತೇವಿ ಏನು ಓದ್ಬೇಕು, ಹೇಗ್ ಓದ್ಬೇಕು, ಎಷ್ಟು ವಿಡಿಯೋಸ್ ನೋಡ್ಬೇಕು, ಏನ್ ನೋಡ್ಬೇಕು, ಇವತ್ತು ಯಾವ್ದು ಕವರ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾವು ಹೇಳ್ತೇವೆ. ನಾವು ಇವತ್ತು ಫಸ್ಟ್ ಡೇ ಇದೆ ಅಂತ ಇವತ್ತು ಏನ್ ಓದ್ಬೇಕು, ಎಷ್ಟು ನೋಡ್ಬೇಕು ವಿಡಿಯೋ ಅನ್ನೋದನ್ನ ಹೇಳ್ತೇವೆ ನಾವು ನಿಮ್ಗೆ ಇಲ್ಲಿ. ಸೊ ಹಾಗಿರ್ತೈತಿ, ಆಫ್ಲೈನ್ ಅಲ್ಲ ಇದು. ಓಕೆ, ಇದು ಎರಡುಗಳು ಕೂಡ ಸೇಮ್ ಅನೇ ಇರ್ತಾವ ಕ್ಲಾಸಸ್. ಇದು ನಿಮ್ಮ ಮನ್ಯಾಗ ಕುಂತ ನೀವು ಸೆಲ್ಫ್ ಮಾಡೋದಿರ್ತೈತಿ. ಇದು ಇಲ್ಲಿ ಬಂದು ನಾವು ನಿಮಗ ಮಾಡಿಸ್ತೇವಿ. ಎಷ್ಟು ವಿಡಿಯೋಸ್ ಗಳನ್ನ ನೋಡ್ಬೇಕು, ಎಷ್ಟು ಗಂಟೆ ನೋಡ್ಬೇಕು, ಯಾವ್ದು ನೋಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೇವಿ. ಡೈಲಿ ಹೇಳ್ತೇವಿ. ಡೈಲಿ ವಿಸಿಟ್ ಇರ್ತೈತಿ. ಡೈಲಿ ನಿಮ್ ಜೊತೆಗೆ ಚರ್ಚೆ ಇರ್ತೈತಿ. ಇಲ್ಲಿ ಮುಖಾಮುಖಿ ಚರ್ಚೆ ಇರ್ತೈತಿ ಇಲ್ಲಿ. ಹೌದಾ. ಇದಾದ್ಮೇಲೆ ಇಲ್ಲೂ ಕೂಡ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಆಮೇಲೆ ಇಲ್ಲಿ PDF ನೋಟ್ಸ್ ಗಳನ್ನ ನಾವ್ ಏನ್ ಮಾಡ್ತೇವೆ ಅಂದ್ರೆ ಪ್ರಿಂಟೆಡ್ ಕೊಡ್ತೇವೆ. ಇದರಲ್ಲಿ PDF ನೋಟ್ಸ್ ಇರ್ತೈತಿ. ಈ PDF ನೋಟ್ಸ್ ಇರುವಂತದ್ದು ಪ್ರಿಂಟೆಡ್ ಸಿಗ್ತೈತಿ. ಆಮೇಲೆ ನಿಮ್ಗೆ SSCGD ಗೆ ಸಂಬಂಧ ಇರುವಂತಹ ರೆಫರೆನ್ಸ್ ಬುಕ್ಸ್ ಗಳನ್ನ ಎಲ್ಲಾ ತಂದು ಕೊಡ್ತೇವೆ ನಾವು ನಿಮ್ಗೆ. ಆ ಬುಕ್ ಗಳನ್ನ ರೆಫರ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗ್ತೈತಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬಹುದು, ಆಮೇಲೆ ಪ್ರಾಕ್ಟೀಸ್ ಸೆಟ್ಸ್ ಗಳಾಗಿರ್ಬಹುದು, ಅವೆಲ್ಲ ಸಿಗ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಪ್ರಿಂಟೆಡ್ ಸಿಗ್ತಾ ಇದೆ ಇದರಲ್ಲಿ ಕನ್ನಡದೊಳಗನ. ಆಮೇಲೆ ಮಾರ್ಕ್ ಟೆಸ್ಟ್ ಇಲ್ಲಿ ನಿಮ್ಗ 50 ಮಾರ್ಕ್ ಟೆಸ್ಟ್ ಗಳನ್ನ ತಗೋತೀವಿ ನಾವು ಈ ಒಂದು ಪ್ಯಾಕೇಜ್ ಅಲ್ಲಿ. 50 ಮಾರ್ಕ್ ಟೆಸ್ಟ್ ತಗೋತಾ ಇದೇವೆ. ಆಮೇಲೆ ಪರ್ಸನಲ್ ಗೈಡೆನ್ಸ್ ಇರ್ತೈತಿ 24x7, 24x7 ಅಂತಂದ್ರೆ ಯಾವಾಗ್ಲೂ ಕೂಡ ನಾವು ನಿಮಗೆ ಗೈಡೆನ್ಸ್ ಮಾಡ್ತಾ ಇರ್ತೇವಿ. ನೀವು ಹೆಂಗ್ ಓದಾಕತ್ತೀರಿ, ಎಲ್ಲಿ ತಪ್ಪಾಕತ್ತೀರಿ, ಏನೆಲ್ಲ ಅನ್ನೋದನ್ನ ಪ್ರತಿಯೊಂದು ವಿಷಯವನ್ನ ನಿಮ್ಮ ಜೊತೆಗೆ ನಾವು ಇಲ್ಲಿ ಇರ್ತಾ ಇದ್ದೇವಿ. ನಿಮ್ಗೆ ಈ ರೀತಿ ಗೈಡೆನ್ಸ್ ನಿಮ್ಗೆ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಟಾರ್ಗೆಟ್ ಇರ್ತೈತಿ ಕ್ಲಾಸಸ್ ಅಂತಂದ್ರೆ ಇವತ್ತು ಇವತ್ತು 14ನೇ ತಾರೀಕು. ಇವತ್ತು 14ನೇ ತಾರೀಕಿದೊಳಗೆ ನೀವು ಏನ್ ಓದ್ಬೇಕು, ಸೈನ್ಸ್ ಎಷ್ಟು ಓದ್ಬೇಕು, ಸ್ಟಾಟಿಕ್ GK ಎಷ್ಟು ಓದ್ಬೇಕು, ಆಮೇಲೆ ಮ್ಯಾಥ್ಸ್ ಎಷ್ಟು ಓದ್ಬೇಕು, ರೀಸನಿಂಗ್ ಎಷ್ಟು ಮಾಡ್ಬೇಕು ಅನ್ನೋದನ್ನ ಒಂದು ನಾವು ನಿಮ್ಗೆ ಟೈಮ್ ಟೇಬಲ್ ಕೊಟ್ಟಿರ್ತೇವೆ. ಇವತ್ತಿನ ಒಂದು ದಿವಸದನ್ನ ಇಷ್ಟು ಕಂಪ್ಲೀಟ್ ಮಾಡ್ಲೇಬೇಕು ನೀವು. ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂಜೆ ಬಂದು ಅದನ್ನ ಚೆಕ್ ಮಾಡ್ತೇವಿ. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸಂಜೆ ಹೊತ್ತಿನಲ್ಲಿ ಬಂದು ಚೆಕ್ ಮಾಡ್ತೇವಿ. ಸೊ ಹಾಗಿರುವಂತದ್ದು ಒಂದು ಟಾರ್ಗೆಟ್ ನಿಮ್ಗೆ ಡೈಲಿ ಕೊಡ್ತಾ ಇದ್ದೇವೆ. ವಿದಿನ್ 2 months, 2 ತಿಂಗಳ ಒಳಗಡೆನೆ ಏನು ಅಂತಂದ್ರೆ ಕಂಪ್ಲೀಟ್ ಮಾಡುವಂತಹ ಒಂದು ಪ್ಯಾಕೇಜ್ ಇದೆ ಇದು. 2 ತಿಂಗಳ ಒಳಗನೆ ನೀವು ರೆಡಿ ಆಗ್ತೀರಾ. ನಾವು ಇಲ್ಲಿ ನೀವು ಬಂದು ಸ್ಟಡಿ ಮಾಡಿದ್ರ, ಇಲ್ಲಿ ರೂಮ್ ಮಾಡಿ ನೀವು ಸ್ಟಡಿ ಮಾಡಿದ್ರೆ ಅಂತಂದ್ರೆ 2 ತಿಂಗಳ ಒಳಗನೆ ನಾವು ಕವರ್ ಮಾಡ್ತೀವಿ. ಬಟ್ ಇಷ್ಟು ಜವಾಬ್ದಾರಿಯಿಂದ ನಿಮ್ಗೆ ಎಲ್ಲೂ ಕೂಡ ಸಿಗಂಗಿಲ್ಲ. ಪರ್ಸನಲ್ ಆಗಿ ನಿಮ್ ಜೊತೆ ಕುಂಡ್ರಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನೀವು ಎಲ್ಲಿ ತಪ್ಪಾಕತ್ತೀರಿ, ಏನ್ ಮಾಡಾಕತ್ತೀರಿ ಅದನ್ನೆಲ್ಲಾ ಪ್ರತಿದಿನ ನೋಡೋದು ಅಂತಂದ್ರೆ ಬಹಳ ಪೇಶನ್ಸ್ ಬೇಕಾಗ್ತೈತೆ. ಅದಕ್ಕ ನಮ್ಮೆಲ್ಲ ಕೆಲಸ ಬಿಟ್ಟು ನಿಮ್ ಜೊತೆಗೆ ಹತ್ಬೇಕಾಗ್ತೈತೆ. ಅದ್ರ ಸಲುವಾಗಿನೇ ಇದು ಏನು ಅಂತಂದ್ರೆ 100% ಸೆಲೆಕ್ಷನ್ ಆಗುವಂತಹ ಒಂದು
ಟಾರ್ಗೆಟ್ ಇರುವಂತದ್ದು. ಬಟ್ ಇದ್ರದ್ದು ಫೀಸ್ ಇರುವಂತದ್ದು ನಿಮ್ಗೆ 30,000 rupees ಇದೆ, ಹೆಚ್ಚಿದೆ. ಯಾಕಂತಂದ್ರ 50% ನಿಮ್ಗೆ ರಿಟರ್ನ್ ಆಗ್ತೈತಿ. ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರ ಆಯ್ತು ಅಂತಂದ್ರ ನಮ್ಗ ಆಗ್ತೈತಿ ಅದು. ಹೌದಾ, ನಾವು ಮಾಡಿರುವಂತಹ ಪರಿಶ್ರಮ ನಿಮ್ ಜೊತೆಗೆ ಅದು ನಮ್ಗೆ ಸಿಗ್ತಾ ಇದೆ. ಆಮೇಲೆ ಊಟ ವಸತಿ ಎಕ್ಸ್ಟ್ರಾ ನಿಮ್ದು ಖರ್ಚು ಇರ್ತಾ ಇದೆ. ಆ ಒಂದು ಖರ್ಚಿಗೆ ನೀವು ರೆಡಿ ಇದ್ರೆ ಅಂತಂದ್ರ ಈ ಪ್ಯಾಕೇಜ್ ದೊಂದಿಗೆ ನೀವು ನಮ್ಮೂರಿಗೆ ಬಂದು ಇಲ್ಲಿ ಜಾಯಿನ್ ಆಗ್ಬಹುದು. ಹೋದ ವರ್ಷನೂ ಕೂಡ ನಾವು ಮಾಡಿದ್ವಿ, ಅದರಲ್ಲಿಯೂ ಕೂಡ ಬಹಳಷ್ಟು ಜನ ಸೆಲೆಕ್ಷನ್ ಆಗ್ಯಾರೆ. ಸೊ ಹಾಗಾಗಿ ನೀವು ಕೂಡ ಇಲ್ಲಿ ಬಂದ ತಕ್ಷಣ ಏನು ಅಂತಂದ್ರೆ ನಾವ್ ಹೇಳುವಂತದ್ದು ನೀವು ಫಾಲೋ ಅಪ್ ಮಾಡ್ತಾ ಹೋದ್ರೆ 100% ಆಗ್ತೈತಿ. ಇದ್ರೊಳಗ ನೋ ಡೌಟ್. ಇದು 30,000 rupees ನಿಮಗ್ ಕಾಣ್ತಾ ಇರ್ಬೋದು. ನಾಳೆ ನೀವ ತಗೋತೀರಿ, ಒಂದು ತಿಂಗಳಿಗೆ ಎಷ್ಟು ಸ್ಯಾಲ್ರಿ ತಗೋತೀರಿ? 40,000 ರಿಂದ 50,000 ರೂಪಾಯಿ ಸ್ಯಾಲ್ರಿ ತಗೋತಾರೆ ಸ್ಟಾರ್ಟಿಂಗ್ ಅನ್ನ. ಅದು ಲೈಫ್ ಲಾಂಗ್ ತಗೋತೀರಿ. ನಮಗ್ ಒಂದ್ ಟೈಮ್ ಕೊಡುವಂತದ್ದು 30,000 rupees. ಒಂದ್ಸಲ ಕೊಟ್ರೆ ಮುಗಿತಲ್ಲ ನಿಮ್ದು 30,000. ನೀವು 30,000 ಅಂತ ವಿಚಾರ ಮಾಡ್ತೀರಿ. ಬಟ್ ನಿಮ್ಮ ಜೀವನ ನೀವು ಮಾಡಕ್ ರೆಡಿ ಇದ್ರ ಬರ್ರಿ. ಇಲ್ಲಿ ಸೀರಿಯಸ್ ಇರುವಂತ ಆಸ್ಪಿರೆಂಟ್ಸ್ ಗಳು ಅಷ್ಟ ಈ ಒಂದು ಬ್ಯಾಚ್ ಗೆ ಜಾಯಿನ್ ಆಗ್ರಿ. ಇಲ್ಲ ಅಂತಂದ್ರೆ ಇಷ್ಟ ಅಮೌಂಟ್ ತುಂಬಿ ಇಲ್ಲಿ ಬರೋದು, ಸುಮ್ನೆ ಹರಟೆ ಹೊಡೆದು ಹೋಗೋದು, ಅದು ನಮಗೂ ಇಷ್ಟ ಇಲ್ಲ. ನಾವು ಇಟ್ಕೊಳಂಗನೇ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೊರಗೆ ಕಳಿಸಿ ಬಿಡ್ತೇವೆ ನಾವು. ಬೇಡ ಬೇಡ ನೀವು ಅಂತ ಹೇಳಿ. ಅದ್ರ ಸಲುವಾಗಿ ಇಲ್ಲಿ ಸೀರಿಯಸ್ ಇರುವಂತ ಆಸ್ಪಿರೆಂಟ್ಸ್ ಗಳ ಇಲ್ಲಿ ಬಂದು ಈ ರೀತಿ ಈ ಒಂದು ಬ್ಯಾಚ್ ಗೆ ಜಾಯಿನ್ ಆಗಬಹುದು. ಕಂಪ್ಲೀಟ್ ಪ್ರಿಪರೇಷನ್ ಸೆಲೆಕ್ಷನ್ ಆಗುವವರೆಗೂ ಕೂಡ ನಿಮ್ ಜೊತೆಗೆ ಇರ್ತಾ ಇದ್ದೇವೆ. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಗಳಿಗೆ ಸಾಲ್ಯೂಷನ್ ಇರ್ತಕ್ಕಂಥದ್ದು ನೀಡುವಂತಹ ಪ್ರಯತ್ನ ನಮ್ದಾಗಿರ್ತೈತಿ ಇದರಲ್ಲಿ. ಓಕೆ, ಇದು ಕೂಡ ವ್ಯಾಲಿಡಿಟಿ ನಿಮ್ಮ ಎಕ್ಸಾಮ್ ಆಗುವವರೆಗೆ ಇರ್ತಾ ಇದೆ. ಸೊ ಈ ಒಂದು ಕ್ಲಾಸಸ್ ಗಳು ನಮ್ಮ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಇಲ್ಲಿ ನಿಯರೆಸ್ಟ್ ಇದ್ರೆ ಅಂತಂದ್ರೆ ಬಹಳ ಈಸಿ ನಿಮಗೆ ಬಂದಿರ್ಲಿಕ್ಕೆ. ಮನ್ಯಾಗ ಅಭ್ಯಾಸ ಆಗಂಗಿಲ್ಲ ಅಂತಂದ್ರೆ ಇಲ್ಲಿ ಬಂದು ನೀವು ನಮ್ ಜೊತೆಗೆ ಸೇರ್ಕೋಬಹುದು. ನಾವು ನಿಮ್ ಜೊತೆಗೆ ಇರ್ತಾ ಇದ್ದೇವೆ. ಇಲ್ಲಿ ಗರ್ಲ್ಸ್ ಗೆ ಸೆಪರೇಟ್ ರೂಮ್ಸ್ ಗಳು, ಆಮೇಲೆ ಬಾಯ್ಸ್ ಗೆ ಸೆಪರೇಟ್ ರೂಮ್ಸ್ ಗಳು ಇರ್ತಾ ಇದಾವೆ. ಬೇರೆ ಬೇರೆ ಎಲ್ಲಾ ಫೆಸಿಲಿಟಿ ಇರುವಂತದ್ದು ಇಲ್ಲಿ ನಿಮಗೆ ಮಾಡಿಸಿ ಕೊಡ್ತಾ ಇದ್ದೇವೆ ನಾವು ಈ ಪ್ಯಾಕೇಜ್ ನಲ್ಲಿ. ಇದನ್ನ ಬಿಟ್ರೆ ನಿಮ್ಗೆ ಇಲ್ರಿ ನಮ್ಗೆ ಅಷ್ಟೇನ್ ಆಗಂಗಿಲ್ಲ, 1,000 ರೂಪಾಯಿ ಕೊಟ್ಟು ನೀವು ನಿಮ್ ಮನೆಯೊಳಗನ ಸರಿಯಾಗಿ ಸ್ಟಡಿಯನ್ನ ಮಾಡಬಹುದು. ಟಾರ್ಗೆಟ್ ಇಟ್ಕೊಂಡು ಮಾಡ್ರಿ. ಆಮೇಲೆ ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಮೊಬೈಲ್ ಇಂದ ಕಾಂಟ್ಯಾಕ್ಟ್ ಮಾಡ್ರಿ. ನಾನ್ ನಿಮ್ಗೆ ಇಲ್ಲೂ ಕೂಡ ಸಪೋರ್ಟ್ ಮಾಡ್ತೇನೆ. ಇಲ್ಲೂ ಕೂಡ ನಾನ್ ನಿಮ್ಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ನೀಡ್ತೇನೆ. ಇವು ಎರಡು ಇದಾವು. ಇದು ಒಂದು ವಿಶೇಷವಾಗಿರುವಂತದ್ದು ಯಾಕೆ ನಾವು ಮಾಡಿವಿ ಅಂತಂದ್ರ ಬಹಳಷ್ಟು ವಿದ್ಯಾರ್ಥಿಗಳು ಮನೆಯೊಳಗೆ ಸ್ಟಡಿ ಮಾಡಂಗಿಲ್ಲ, ಮನ್ಯಾಗ ಸ್ಟಡಿ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದರ ಸ್ಟಡಿ ಮಾಡ್ರಿ, ಜಾಬ್ ತಗೋರಿ. ನಮ್ಮ ಉದ್ದೇಶ ಒಂದೇ ಏನು ಅಂತಂದ್ರ ನೀವು ಸ್ಟಡಿ ಮಾಡಿ ನಿಮ್ಗೆ ಒಂದು ಜಾಬ್ ಸಿಗ್ಬೇಕು, ನಿಮ್ಮ ಫ್ಯಾಮಿಲಿ ಇರುವಂತದ್ದು ಒಳ್ಳೆ ರೀತಿಯಿಂದ ಜೀವನ ಕಳಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶವಾಗಿರೋದ್ರಿಂದ ಈ ಒಂದು ಪ್ಯಾಕೇಜ್ ನಿಮಗಾಗಿ ತಂದೇವೆ. ಇದ್ರೊಳಗೆ ನಮಗೂ ಕೂಡ ಬಹಳಷ್ಟು ಪರಿಶ್ರಮ ಇರ್ತೈತಿ. ಏನು ಅಂತಂದ್ರೆ ನಿಮಗೆ ಪ್ರತಿದಿನ ಭೇಟಿಯಾಗಿ, ನಿಮಗೆ ಪ್ರತಿದಿನ ಮುಖಾಮುಖಿ ನಿಮ್ಮ ಮುಂದೆ ಕುಂತು ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ ಕೇಳಿ, ನಿಮಗೆ ಟಾರ್ಗೆಟ್ಸ್ ಗಳನ್ನ ಕೊಟ್ಟು, ನೀವು ಮಾಡಕತ್ತಿರೋ ಇಲ್ಲೋ ನಿಮ್ಗೆ ನೋಡೋದು ಜವಾಬ್ದಾರಿ ಬಹಳಷ್ಟು ಇರ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಇರುವಂತಹದ್ದು ಒಂದು ಪ್ಯಾಕೇಜ್ ನಿಮ್ಗಾಗಿ ತಂದೇವಿ. ಸೊ ನಿಮ್ಗೆ ಹೇಗ್ ಅನಿಸ್ತು ಏನೋ ಗೊತ್ತಿಲ್ಲ. ಬಟ್ 30,000 rupees ಇದೆ, ಫೀಸ್ ಹೆಚ್ಚಿದೆ. ಯಾಕಂತಂದ್ರೆ 30,000 ನೀವು ಪೇ ಮಾಡಿ, ಒನ್ ಟೈಮ್ ಪೇ ಮಾಡಿ ನಿಮ್ಮ ಜೀವನವನ್ನ ನೀವು ಸುಧಾರಿಸ್ಕೋಬಹುದು ಅನ್ನೋದು ಒಂದೇ ಒಂದು ಉದ್ದೇಶ. ಸೊ ಹಾಗಾಗಿ ಇದಕ್ಕೂ ಕೂಡ ಸೇರ್ಕೋಬಹುದು. ಇಲ್ಲ ಅಂತಂದ್ರೆ ಇಲ್ಲಂತೂ 999 ಗೆ ಇದ್ದೇ ಇದೆ. ಈ ಒಂದು ಪ್ಯಾಕೇಜ್ಗೆ ಕೂಡ ನೀವು ಸೇರ್ಕೋಬಹುದು. ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಇದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಗಳು 999 rupees ಅಲ್ಲಿ ಈಗಾಗಲೇ ಹೇಳಿದೆ ಅದು ಎಲ್ಲ ಸಿಗ್ತಾ ಇದೆ. PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ 10 ಇರ್ತಾವು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಡ್ರಿ. ಓಕೆನಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೆಲೆಕ್ಷನ್ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಪರಿಶ್ರಮ ಪಡ್ರಿ. ಬರೇ ಹಣ ದುಡ್ಡು ಹಚ್ಚೋದರಿಂದ ಸೆಲೆಕ್ಷನ್ ಆಗಂಗಿಲ್ಲ. ನಾನು 50,000 ರೂಪಾಯಿಯ ಕೋಚಿಂಗ್ ತಗೊಂಡು ನಾನು ಸೆಲೆಕ್ಷನ್ ಪಡ್ಕೋತೀನಿ ಅಂತಂದ್ರೆ ಆಗಂಗಿಲ್ಲ. 1,000 ರೂಪಾಯಿ ಕೋಚಿಂಗ್ ತಗೊಂಡು ಕೂಡ ನೀವು ಸೆಲೆಕ್ಷನ್ ಆಗ್ಬಹುದು. ಕೋಚಿಂಗ್ ತಗೊಳ್ಳೋದನ್ನೇ ಕೂಡ ಸೆಲೆಕ್ಷನ್ ಆಗ್ಬಹುದು. ನಿಮ್ಮ ಪರಿಶ್ರಮ ನಿಮ್ಮ ಕೈ ಒಳಗೈತಿ. ನಿಮ್ಮ ಒಂದು ಪರಿಶ್ರಮದ ಫಲವಾಗಿ ಜಾಬ್ ನೀವು ತಗೊಳ್ಳುವಂತದ್ದು, ಆ ಜಾಬ್ ಕೂಡ ನಿಮ್ ಕೈ ಒಳಗೈತಿ. ಅದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನೀವು ವಿಚಾರ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ವಿಚಾರ ಮಾಡ್ರಿ. ಆಮೇಲೆ ನಿಮ್ಮ ಪರಿಶ್ರಮ ಇಲ್ಲದೆ ಏನೂ ಆಗಂಗಿಲ್ಲ. ನಾವು ಬರೀ ಗೈಡೆನ್ಸ್ ಮಾಡವ್ರು, ನಾವು ಹೇಳವ್ರು ಹಿಂಗಲ್ಲಪ್ಪ ಹಿಂಗ್ ಹೋಗು ಅಂತ ಹೇಳವ್ರ ಅಷ್ಟ. ಸೊ ನೀವು ಹೋಗ್ಬೇಕಲ್ಲ ಆ ದಾರಿ ಒಳಗ, ಅದು ಪರಿಶ್ರಮ ಇದೆ. ಸೊ ಹಾಗಾಗಿ ವಿಚಾರ ಮಾಡಿ
ಆಮೇಲೆ ಜಾಬ್ ಬೇಕಪ್ಪ ನನಗೆ ನೀಡಿದೆ, ನನಗೆ ಬಹಳಷ್ಟು ಅವಶ್ಯಕತೆ ಇದೆ, ಮನೆಯೊಳಗೆ ಬಹಳಷ್ಟು ಪ್ರಾಬ್ಲಮ್ಸ್ ಗಳಿದಾವೆ, ನನಗೆ ಜಾಬ್ ಬೇಕೇ ಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ಸೀರಿಯಸ್ ಇದ್ರೆ ನಮ್ಮ ಊರಿಗೆ ಬರಬಹುದು, ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಇಲ್ಲಿ ಬಂದು ನೀವು ನಿಮ್ಮ ಪ್ರಿಪರೇಷನ್ ನಡೆಸಬಹುದು. ಇನ್ನು 2 ತಿಂಗಳ ಟೈಮ್ ಇದೆ. ನವೆಂಬರ್, ಡಿಸೆಂಬರ್ ಆಮೇಲೆ ಜನವರಿ ಒಂದು 15 ದಿವಸ ಸಿಗ್ಬೋದು. ಬಹಳ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಲೇಟ್ ಮಾಡಿದ್ರೆ ಬಹಳ ಬರ್ಡನ್ ಆಗ್ತೈತಿ, ಸಿಲೆಬಸ್ ಬಹಳ ಐತಿ, ಮುಗಿಸೋದು ಕಠಿಣ ಆಗ್ತೈತಿ. ಓಕೆ, ಸೊ ಹಾಗಾಗಿ ಆ ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಕಷ್ಟ ಅನಿಸ್ತೈತಿ, ಬಟ್ ಎಲ್ಲಿ ನಿಮಗೆ ಕಷ್ಟ ಬರ್ತೈತಲ್ಲ ಅದು ನಿಮ್ಮ ಒಂದು ಪರೀಕ್ಷೆ ಇದೆ ಅಂತ ಹೇಳಿ ತಿಳ್ಕೊಬೇಕು. ಎಲ್ಲಿ ನನಗೆ ಕಷ್ಟ ಕಾಣ್ತಾ ಇದೆ ಅದು ನೀವು ಸಕ್ಸಸ್ ಅದ ಹಾದಿ ಇದೆ ಅಂತ ಹೇಳಿ ತಿಳ್ಕೊಬೇಕು. ಅದು ಸಕ್ಸಸ್ ಅದ ಹಾದಿನೇ ಇರ್ತೈತಿ. ಎಲ್ಲಿ ಆರಾಮಾಗಿರ್ತೈತಿ ಅದು ಸಕ್ಸಸ್ ಅದ ಹಾದಿ ಇರಂಗಿಲ್ಲ. ಎಲ್ಲಿ ನನಗ ತೊಂದರೆಗಳು ಕಾಣ್ತಿರ್ತಾವು, ನಾ ತೊಂದರೆ ಒಳಗೆ ಸಿಲ್ಕೋ ಆಗ್ತಾ ಇದ್ದೇನೆ ಅಂತ ಅನಿಸ್ತೈತ್ಲಾ, ಅದು ಸಕ್ಸಸ್ ಅದ ದಾರಿ ಇರ್ತೈತಿ, ನಮ್ಮ ಯಶಸ್ಸಿನ ದಾರಿ ಇರ್ತೈತಿ. ಸೊ ಅದನ್ನ ಬಿಡಾಕ್ ಹೋಗ್ಬೇಡ್ರಿ. ಸೊ ಒಳ್ಳೆ ರೀತಿಯಿಂದ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.